ಹಲೋ ಗೈಸ್, ಹೇಗಿದ್ರೆ ಎಲ್ಲರೂ. ಇವತ್ತಿನ ವಿಡಿಯೋನಲ್ಲಿ ಜನಸಮರ್ಥ ಅಂತ ಹೇಳ್ಬಿಟ್ಟು ಗೌರ್ಮೆಂಟಿಂದು ಲೋನ್ ಪೋರ್ಟಲ್ ಅನ್ನೋದು ಲಾಂಚ್ ಆಗಿದೆ. ಸೊ ಈ ಒಂದು ಲೋನ್ ಪೋರ್ಟಲಲ್ಲಿ 4 ಥರದ ಲೋನ್ ನೋಡಲಿಕ್ಕೆ ಸಿಗುತ್ತೆ. ಒಂದು ಮುದ್ರಾ ಲೋನು, ಎಜುಕೇಷನ್ ಲೋನು, ಮತ್ತು ಲೈವ್ಲಿಹುಡ್ ಲೋನು, ಮತ್ತು ಅಗ್ರಿಕಲ್ಚರ್ ಲೋನ್ ಅಂತ ಹೇಳ್ಬಿಟ್ಟು. ಸೊ ಈ 4 ಲೋನನ್ನು ನೀವು ಈ ಒಂದು ಪೋರ್ಟಲಿಂದ ಅಪ್ಲೈ ಮಾಡ್ಕೋಬೋದು. ಸೊ ಯಾರಿಗೆಲ್ಲ ಲೋನ್ ಅವಶ್ಯಕತೆ ಇದೆಯೋ, ಸೊ ಗೌರ್ಮೆಂಟ್ ಪೋರ್ಟಲ್ ಅಡಿಯಲ್ಲಿ ನಿಮಗೆ ಸ್ಕೀಮ್ಸ್ಗಳು ನೋಡಲಿಕ್ಕೆ ಸಿಗ್ತವೆ. 13 ಸ್ಕೀಮ್ಸ್ಗಳು ಇಲ್ಲಿ ನೋಡಲಿಕ್ಕೆ ಸಿಗ್ತವೆ, ನೋಡ್ಬೋದು. 4 ಥರದ ಲೋನ್ ಕೆಟಗರಿ ಇದಾವೆ ಆಲ್ರೆಡಿ ಹೇಳ್ದಂಗೆ. ಆ್ಯಂಡ್ 125+ ಲೆಂಡರ್ ಇಲ್ಲಿ ಈ ಒಂದು ಪ್ಲಾಟ್ಫಾರ್ಮಲ್ಲಿ ಇದ್ದಾರೆ. ಸೊ ಈ ಒಂದು ಜನಸಮರ್ಥ ಲೋನ್ ಪೋರ್ಟಲ್ ಇದೆ. ಸೊ ಈ ಒಂದು ಪೋರ್ಟಲಲ್ಲಿ ಇವತ್ತಿನ ವಿಡಿಯೋನಲ್ಲಿ ಮುದ್ರಾ ಲೋನ್ಗೋಸ್ಕರ ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೋಬೇಕು ಅಂತಂದ್ಬಿಟ್ಟು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಮುದ್ರಾ ಲೋನು ಗೊತ್ತಿಲ್ಲ ಅಂತಂದರೆ, ಮುದ್ರಾ ಲೋನು ಒಂದು ಬಿಸ್ನೆಸ್ ಲೋನ್ ಆಗಿದೆ ಗೈಸ್. ಸೊ ಈಸಿಯಾಗಿ ನೀವು ಅಪ್ಲೈ ಮಾಡ್ಕೋಬೋದು. ಯಾರೆಲ್ಲ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿರ್ತಾರೆ ಅಥವಾ ಈ ಬಿಸ್ನೆಸ್ ಆಲ್ರೆಡಿ ರನ್ನಿಂಗ್ ಇದೆ, ನಿಮಗೆ ಕ್ಯಾಪಿಟಲ್ನ ಅವಶ್ಯಕತೆ ಇದೆ ಅಂತಂದರೆ ನೀವು ಮುದ್ರಾ ಲೋನ್ನ ತೊಗೊಬೋದು. ಸೊ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು, ಏನೆಲ್ಲ ಪ್ರಾಸೆಸ್ ಇರುತ್ತೆ ಅಂತಂದ್ಬಿಟ್ಟು ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಿದ ಕೊನೆ ತನಕ ನೋಡಿ. ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಗೈಸ್. ಹಾಗೆ ನಮ್ಮ ಚಾನಲ್ಗೆ ನೀವು ಹೊಸದಾಗಿ ಬಂದಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಗೈಸ್. ಇದರಿಂದ ನಾನು ಹಾಕೋ ವೀಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ. ಮೊದಲದಾಗಿ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಬೋದು. ಅಥವಾ ನೀವು ಸರ್ಚ್ ಮಾಡ್ಕೊಳ್ಳಿ ಕ್ರೋಮಲ್ಲಿ ಜನಸಮರ್ಥ.in ಅಂತ ಹೇಳ್ಬಿಟ್ಟು. ಸೊ ಈ ರೀತಿಯಾಗಿ ನೀವು ಪೋರ್ಟಲ್ ಮೇಲೆ ಬರ್ತೀರಾ. ಸೊ ಬಂದ ತಕ್ಷಣ ಸ್ವಲ್ಪ ಸ್ಕ್ರೋಲನ್ನು ಮಾಡಿ ಗೈಸ್. ಸ್ಕ್ರೋಲ್ ಮಾಡಿದ ತಕ್ಷಣ ನೋಡ್ತಾ ಇರ್ಬೋದು ಎಜುಕೇಷನ್ ಲೋನ್ ನೋಡಲಿಕ್ಕೆ ಸಿಗುತ್ತೆ. ಇಲ್ಲಿ 3 ಸ್ಕೀಮ್ ಅಡಿಯಲ್ಲಿ ಎಜುಕೇಷನ್ ಲೋನ್ ಕೊಡ್ತಾ ಇದ್ದಾರೆ. ಸೊ ಯಾರೆಲ್ಲ ಸ್ಟಡೀಸನ್ನು ಮಾಡ್ತಾ ಇದ್ದಾರೋ, ಸೊ ಔಟ್ಸೈಡ್ ಇಂಡಿಯಾ ಅವರಿಗೆ ಮಾತ್ರ ಇಲ್ಲಿ ಈ ಒಂದು ಎಜುಕೇಷನ್ ಲೋನ್ ನೋಡಲಿಕ್ಕೆ ಸಿಗುತ್ತೆ. ಆ್ಯಂಡ್ PhD ಮಾಡೋರಿಗೆ ಮತ್ತು ಗ್ರ್ಯಾಜುಯೇಷನ್ ಮಾಡೋರಿಗೂ ಕೂಡ ಇಲ್ಲಿ ಈ ಒಂದು ಎಲಿಜಿಬಲ್ ಆಗಿರ್ತಾರೆ ಈ ಒಂದು ಲೋನ್ಗೋಸ್ಕರ. ಓಕೆ, PhD ಮತ್ತು ಗ್ರ್ಯಾಜುಯೇಷನ್ ಯಾರು ಮಾಡ್ತಾರೆ ಅವರು ಇಲ್ಲಿ ಅಪ್ಲೈ ಮಾಡ್ಕೋಬೋದು. ಆ್ಯಂಡ್ ನೆಕ್ಸ್ಟು ಇಲ್ಲಿ ಎಕನಾಮಿಕಲಿ ವೀಕ್ ಯಾರು ಇರ್ತಾರೆ ಅಂಥ ಸ್ಟೂಡೆಂಟ್ಸ್ಗಳಿಗೆ ಇಲ್ಲಿ ಎಜುಕೇಷನ್ ಲೋನ್ ನೋಡಲಿಕ್ಕೆ ಸಿಗುತ್ತೆ. ಆ್ಯಂಡ್ ಅಗ್ರಿ ಇನ್ಫ್ರಾಸ್ಟ್ರಕ್ಚರ್ ಲೋನ್ ಅಂತ ಹೇಳ್ಬಿಟ್ಟು ಇಲ್ಲಿ ಮೊಬಿಲೈಸೇಷನ್ಸ್ ಏನು ಸೆಕ್ಟರ್ಸ್ ಇರ್ತವೆ ಆ ಒಂದು ಸೆಕ್ಟರ್ಸ್ಗಳಲ್ಲಿ ಇಲ್ಲಿ ಹಾರ್ವೆಸ್ಟಿಂಗ್ ಮ್ಯಾನೇಜ್ಮೆಂಟ್ ಸಲುವಾಗಿ ಆ್ಯಂಡ್ ಅಗ್ರಿಕಲ್ಚರ್ ಕನ್ಸಲ್ಟೆನ್ಸಿ ಸಲುವಾಗಿ ಇಲ್ಲಿ ನಿಮಗೆ ಈ ಒಂದು ಲೋನನ್ನು ಕೊಡ್ತಾರೆ. ಆ್ಯಂಡ್ ಈ ಒಂದು ಲೋನ್ನ ಯಾರೆಲ್ಲ ಎಲಿಜಿಬಲ್ ಇದ್ದಾರೆ ಇಲ್ಲಿ ಚೆಕ್ ಎಲಿಜಿಬಿಲಿಟಿ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ನೋಡ್ಬೋದು. ಸೊ ಹಾಗೆ ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಸಲುವಾಗಿ ಲೋನ್ ಕೊಡ್ತಾ ಇದ್ದಾರೆ. ಸೊ ಹೊಸ ಬಿಸ್ನೆಸ್ ಸಲುವಾಗಿ ಮತ್ತು ನಿಮ್ಮ ಬಿಸ್ನೆಸ್ಸನ್ನು ನೀವು ಎಕ್ಸ್ಪ್ಯಾಂಡ್ ಮಾಡಬೇಕು ಅಂದ್ಕೊಂಡಿದ್ರೆ, ಅಂದರೆ ದೊಡ್ಡದಾಗಿ ಬಳಸಬೇಕು ಅಂದ್ಕೊಂಡಿದ್ರೆ ಈ ಒಂದು ಲೋನ್ ಸ್ಕೀಮನ್ನು ತೊಗೊಬೋದು. 6 ಲೋನ್ ಸ್ಕೀಮ್ಗಳು ಇಲ್ಲಿ ಅವೈಲೇಬಲ್ ಇದ್ದಾವೆ, ಅದರಲ್ಲೇ ಒಂದು ಮುದ್ರಾ ಲೋನ್ ಕೂಡ. ಸೊ ನಿಮಗೆ ನೆಕ್ಸ್ಟ್ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಲೈವ್ಲಿಹುಡ್ ಲೋನ್ ಅಂತ ಹೇಳ್ಬಿಟ್ಟು ಇದು ಕೂಡ ಓಲ್ಡ್ ಏಜ್ ಯಾರು ಇರ್ತಾರೆ, ಅಂದರೆ ವಯಸ್ಸಾದವ್ರು ಯಾರು ಇರ್ತಾರೆ ಅವ್ರಿಗೆ ಈ ಒಂದು ಲೋನ್ ಕೊಡ್ತಾ ಇದ್ದಾರೆ. ಜೊತೆಗೆ ಸೆಲ್ಫ್ ಹೆಲ್ಪ್ ಗ್ರೂಪ್ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿರ್ತಾರಲ್ವ, ಸೊ ಅವ್ರಿಗೆ ಈ ಒಂದು ಆಪರ್ಚುನಿಟಿ ಇಲ್ಲಿ ಈ ಒಂದು ಕೊಡ್ತಾ ಇದ್ದಾರೆ. ಆ್ಯಂಡ್ ಇದು ಅರ್ಬನ್ ಏರಿಯಾ ಮತ್ತು ರೂರಲ್ ಏರಿಯಾ ಎರಡೂ ಕಡೆಯಲ್ಲಿ ಲೈವ್ಲಿಹುಡ್ ಆಪರ್ಚುನಿಟೀಸನ್ನು ಜಾಸ್ತಿ ಮಾಡಲಿಕ್ಕೆ ಈ ಒಂದು ಲೋನ್ನ ಕೊಡ್ತಾ ಇದ್ದಾರೆ. ಇದನ್ನು ಕೂಡ ನೀವು ತೊಗೊಬೋದು. ಸೊ ಬಿಸ್ನೆಸ್ ಆ್ಯಕ್ಟಿವಿಟಿ ಲೋನ್ನ ಇವತ್ತಿನ ವಿಡಿಯೋನ ಅಪ್ಲೈ ಮಾಡ್ತಾ ಇದ್ದೀವಿ, ಅದರಲ್ಲೇ ಮುದ್ರಾ ಲೋನ್ ಬರುತ್ತೆ. ಸೊ ಚೆಕ್ ಎಲಿಜಿಬಿಲಿಟಿ ಮೇಲೆ ಮೊದಲೇದಾಗಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಬಿಸ್ನೆಸ್ ಆ್ಯಕ್ಟಿವಿಟಿ ಲೋನ್ ಸ್ಕೀಮ್ ಲೆಟ್ಸ್ ಚೆಕ್ ಯುವರ್ ಎಲಿಜಿಬಿಲಿಟಿ ಅಂತ ಬರುತ್ತೆ. ಸೊ ಸೆಲೆಕ್ಟ್ ಎ ಸೂಟೇಬಲ್ ಆಪ್ಷನ್ಸ್ ವಿಚ್ ಹೆಲ್ಪ್ ಅಸ್ ಟು ಗೈಡ್ ಬೆಟರ್ ಸ್ಕೀಮ್ ಫಾರ್ ಯು ಅಂತಿದೆ. ಸೊ ನೋಡ್ಬೋದು ನೀವು ಯಾವ ಒಂದು ಕೆಲಸನ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದೆ. ಸೊ ನೀವು ಹ್ಯಾಂಡ್ಲೂಮ್ ವೇವರ್ ಆಗಿದ್ದರೆ ಅಥವಾ ಮ್ಯಾನ್ಯುವಲ್ ಸ್ಯಾವೇಜರ್ ಆಗಿದ್ದರೆ ಅಥವಾ ಸ್ಟ್ರೀಟ್ ವೆಂಡರ್ಸ್ ಅಂತ ಹೇಳ್ಬಿಟ್ಟು ಬಂಡಿ ಇಟ್ಟಿರ್ತಾರೆ ಅಥವಾ ಏನಾದರೂ ಕೆಲಸ ಮಾಡ್ತಿರ್ತಾರಲ್ವ ಸಣ್ಣ ಪುಟ್ಟ ಕೆಲಸ, ಅವರು ಸ್ಟ್ರೀಟ್ ವೆಂಡರ್ಸ್ ಇರ್ತಾರೆ. ನಂತರ ಹ್ಯಾಂಡ್ಲೂಮ್ ಅಂತ ಹೇಳ್ಬಿಟ್ಟು, ಹ್ಯಾಂಡ್ಲೂಮ್ ಅಂದರೆ ಮಗ್ಗ ಏನು ನೇಕಾರ ಇರ್ತಾರೆ, ಸೊ ಅವ್ರಿಗೂ ಇಲ್ಲಿ ಲೋನ್ ನೋಡಲಿಕ್ಕೆ ಸಿಗುತ್ತೆ. ಸೊ ಅದರ್ ಬಿಸ್ನೆಸಸ್ ಅಂತ ನಾನು ಸೆಲೆಕ್ಟ್ ಮಾಡ್ಕೊತೀನಿ. ನಂತರ ಸೆಲೆಕ್ಟ್ ಟೈಪ್ ಆಫ್ ಬಿಸ್ನೆಸ್ ಆ್ಯಕ್ಟಿವಿಟಿ ಯು ಆರ್ ಡೂಯಿಂಗ್ ಅಂತಿದೆ. ಸೊ ಹೊಸದಾಗಿ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಥವಾ ಎಕ್ಸಿಸ್ಟಿಂಗ್ ಇದೆನಾ ಅಂತ ಹೇಳ್ಬಿಟ್ಟು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಸೊ ನಮ್ಮ ಕೇಸಲ್ಲಿ ಹೊಸದಿದೆ. ಆ್ಯಂಡ್ ಹ್ಯಾವ್ ಯು ಪಾಸ್ಡ್ 8th ಕ್ಲಾಸ್? ಎಸ್, ನಾವು 8th ಕ್ಲಾಸನ್ನು ಪಾಸ್ ಮಾಡಿದ್ದೀನಿ. ಆ್ಯಂಡ್ ನೆಕ್ಸ್ಟು ಹ್ಯಾವ್ ಯು ಅಂಡರ್ಗಾನ್ EDP ಟ್ರೈನಿಂಗ್, ಅಂದರೆ ಎಂಪ್ಲಾಯ್ಮೆಂಟ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಹೇಳ್ಬಿಟ್ಟು EDP ಟ್ರೈನಿಂಗನ್ನು ನೀವು ಕಂಪ್ಲೀಟ್ ಮಾಡ್ಕೊಂಡಿದ್ದೀರಾ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಮಾಡ್ಕೊಂಡಿದ್ರೆ ಎಸ್ ಅಂತ ಹಾಕಿ, ಇಲ್ಲ ಅಂತಂದರೆ ನೋ ಅಂತ ಹಾಕಿ. ನಂತರ ಸೆಲೆಕ್ಟ್ ನೇಚರ್ ಆಫ್ ಬಿಸ್ನೆಸ್ ಅಂತ ಕೇಳ್ತಾ ಇದೆ. ನೀವು ಯಾವ ಒಂದು ಬಿಸ್ನೆಸ್ ನೇಚರಲ್ಲಿ ಇದ್ದೀರಾ, ಅಂದರೆ ನೀವು ಮ್ಯಾನುಫ್ಯಾಕ್ಚರ್ ಮಾಡ್ತೀರಾ ಅಥವಾ ಯಾವುದೇ ಒಂದು ಪ್ರಾಡಕ್ಟನ್ನು ನೀವು ತಯಾರು ಮಾಡ್ತೀರಾ ಅಥವಾ ನೀವು ಯಾರಿಗಾದರೂ ಸರ್ವಿಸಸ್ಸನ್ನು ಕೊಡ್ತೀರಾ ಅಥವಾ ಟ್ರೇಡಿಂಗ್ ಮಾಡ್ತೀರಾ. ಸೊ ಇದರಲ್ಲಿ ಯಾವುದಿದೆನೋ ಸೊ ಅದನ್ನು ನೀವು ಸೆಲೆಕ್ಟನ್ನು ಮಾಡ್ಕೋಬೋದು. ನಮ್ಮ ಕೇಸಲ್ಲಿ ನಮ್ಮದು ಬಿಸ್ನೆಸ್ ಆರ್ ಸರ್ವಿಸಸ್ ಇದೆ, ಸೊ ನಾವು ಅದನ್ನು ಸೆಲೆಕ್ಟ್ ಮಾಡ್ಕೊತೀನಿ. ನೆಕ್ಸ್ಟ್ ಇಲ್ಲಿ ಜೆಂಡರ್ ಕೇಳ್ತಾ ಇದೆ. ನೀವು ಮೇಲಿದ್ರೆ ಮೇಲ್, ಫೀಮೇಲ್ ಇದ್ದರೆ ಫೀಮೇಲ್ ಅಂತ ಹಾಕಿ. ನಂತರ ಸೆಲೆಕ್ಟ್ ಯುವರ್ ಸೋಷಿಯಲ್ ಕ್ಯಾಟಗರಿ ಅಂತ ಇದೆ. ನೀವು ಜನರಲ್ ಇದ್ದೀರಾ, OBC ಇದ್ದೀರಾ, SC ST ಇದ್ದೀರಾ ಅಥವಾ ಮೈನಾರಿಟಿ ಇದ್ದೀರಾ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಯುವರ್ ಎಕ್ಸ್ ಸರ್ವಿಸ್ ಮೆನ್, ಏನಾದರೂ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇದ್ದೀರಾ, ನೀವೇನಾದರೂ ಎಕ್ಸ್ ಸರ್ವಿಸ್ ಮೆನ್ ಆಗಿದ್ದೀರಾ ಅಥವಾ ಸೊ ನೀವು ಇದ್ದರೆ ಎಸ್ ಅಂತ, ಇಲ್ಲ ಅಂತಂದರೆ ನೋ ಅಂತ ಹಾಕಿ. ನಂತರ ಯುವರ್ ಲೊಕೇಟೆಡ್ ಇನ್ ದೀಸ್ ರೀಜನ್ಸ್ ಅಂತ ಕೊಡ್ತಾ ಇದೆ, ನೋಡ್ತಾ ಇರ್ಬೋದು.
ಸೊ ಉತ್ತರಾಖಂಡ್ ಆಗಿರ್ಬೋದು, ಮತ್ತು ಹಿಮಾಚಲ್ ಪ್ರದೇಶ, ಜಮ್ಮು ಆ್ಯಂಡ್ ಕಾಶ್ಮೀರ, ಅಂಡಮಾನ್ ನಿಕೋಬಾರು ಐಲ್ಯಾಂಡು ಮತ್ತು ಲಕ್ಷದ್ವೀಪ್ ಐಲ್ಯಾಂಡು, ಹಿಲ್ಲಿ ಏರಿಯಾಸು ಇದರಲ್ಲಿ ಇದ್ದೀರಾ ಅಂತಂದರೆ ಸೊ ನೀವು ಇದ್ರೆ ಎಸ್, ನೋ ಅಂದರೆ ನೋ ಹಾಕಿ. ನೆಕ್ಸ್ಟು ಸೆಲೆಕ್ಟ್ ಯುವರ್ ಲೊಕೇಶನ್ ಅಂತಿದೆ. ಅರ್ಬನ್ ಏರಿಯಾನಲ್ಲಿದ್ದೀರಾ ಅಥವಾ ರೂರಲ್ ಏರಿಯಾ, ಸಿಟಿನಲ್ಲಿದ್ದೀರಾ ಅಥವಾ ಹಳ್ಳಿಲಿದ್ದೀರಾ ಅಂತ ಕೇಳ್ತಾ ಇದೆ. ನೀವು ಸಿಟಿ ಅಂತ ಹಾಕ್ಬೋದು, ಅರ್ಬನ್ ಏರಿಯಾ. ಓಕೆ, ಸೊ ನಂತರ ಇಲ್ಲಿ ಅಪ್ಲಿಕೆಂಟ್ ಬೆನಿಫಿಷಿಯರಿ ಅಂತಿದೆ. ಸೆಲೆಕ್ಟ್ ಟೈಪ್ ಆಫ್ ಅಪ್ಲಿಕೆಂಟ್, ನೀವು ಇಂಡಿವಿಜುವಲ್ ಇದ್ದೀರಾ ಅಥವಾ ನಾನ್ ಇಂಡಿವಿಜುವಲ್ ಅಂದರೆ ಗ್ರೂಪಲ್ಲಿ ಅಪ್ಲೈ ಮಾಡ್ತಾ ಇದ್ದೀರಾ ಅದನ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ಎಂಟರ್ ಎಸ್ಟಿಮೇಟೆಡ್ ಪ್ರಾಜೆಕ್ಟ್ ಪ್ಲಾನ್, ನಿಮ್ಮ ಒಂದು ಬಿಸ್ನೆಸ್ಸಿಂದು ಕಾಸ್ಟ್ ಏನಿದೆ ಅದನ್ನು ನೀವು ಹಾಕಬೇಕಾಗತ್ತೆ. ಲೆಟ್ ಸಪೋಸ್ ಇವಾಗ 5 ಲಕ್ಷ ರೂಪಾಯಿದು ಇಲ್ಲಿ ಬಿಸ್ನೆಸ್ ನೀವು ಓಪನ್ ಮಾಡ್ತಾ ಇದ್ದೀರಾ ಅಂದ್ಕೊಳ್ಳಿ. ಸೊ 5 ಲಕ್ಷ ನಾನು ಹಾಕಿದ್ದೀನಿ. ಆ್ಯಂಡ್ ನೀವು ಎಷ್ಟು ಇದರಲ್ಲಿ ಅಂದರೆ ನಿಮ್ಮ ಬಂಡವಾಳ ಎಷ್ಟಿದೆ, ಕ್ಯಾಪಿಟಲ್ ಎಷ್ಟಿದೆ ಅಂತ ಕೇಳ್ತಾ ಇದೆ. ಸೊ ಲೆಟ್ ಸಪೋಸ್ ಇವಾಗ ನಾನು 2 ಲಕ್ಷ ರೂಪಾಯಿನ ಸೆಲೆಕ್ಟ್ ಮಾಡ್ಕೊತೀನಿ. ಓಕೆ, ಸೊ 2 ಲಕ್ಷ ರೂಪಾಯಿನ ಸೆಲೆಕ್ಟ್ ಮಾಡಿಕೊಂಡ್ರೆ ಇನ್ನೂ 3 ಲಕ್ಷ ರೂಪಾಯಿ ನಿಮಗೆ ಬೇಕು. ಓಕೆ, ಸೊ ರಿಕ್ವೈರ್ಡ್ ಲೋನ್ ಅಮೌಂಟ್ ಈಸ್ 3 ಲ್ಯಾಕ್. ಸೊ ಇವಾಗ ಕ್ಯಾಲ್ಕುಲೇಟ್ ಎಲಿಜಿಬಿಲಿಟಿ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ನೋಡ್ತಾ ಇರ್ಬೋದು ಕಂಗ್ರ್ಯಾಚುಲೇಷನ್ಸ್ ಅಂತ ಬಂದಿದೆ. ಎಲಿಜಿಬಿಲಿಟಿ ಇದಾವೆ. ಸೊ 2 ಬಿಸ್ನೆಸ್ ಆಕ್ಟಿವಿಟಿ ಲೋನ್ ಸ್ಕೀಮ್ಗಳು ನನಗೋಸ್ಕರ ಇವಾಗ ಅನ್ಲಾಕ್ ಆಗಿದೆ, ನೋಡ್ತಾ ಇರ್ಬೋದು. ಒಂದು ಪ್ರಧಾನ ಮಂತ್ರಿ ಮುದ್ರಾ ಯೋಜನಾ. ಸೊ ಇದು ಪಾಪ್ಯುಲರ್ ಸ್ಕೀಮು, ಬಹಳಷ್ಟು ಜನ ಇದಕ್ಕೇನೆ ಅಪ್ಲೈ ಮಾಡ್ಕೊತಾರೆ. ಇನ್ನೊಂದಿದೆ ಮತ್ತು ಪ್ರೈಮ್ ಮಿನಿಸ್ಟರ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್, ಇದು ಕೂಡ ಬಹಳಷ್ಟು ಜನ ಅಪ್ಲೈ ಮಾಡ್ಕೊತಾರೆ. ಈ ಎರಡಕ್ಕೂ ಅಪ್ಲೈ ಮಾಡ್ಕೊತಾರೆ. ಬಟ್ ಮುದ್ರಾ ಯೋಜನಾ ಬಗ್ಗೆ ಮಾತಾಡೋದಾದರೆ ಇಲ್ಲಿ 3 ಲಕ್ಷ ರೂಪಾಯಿ ಕೊಡ್ತಾರೆ. ಮಂತ್ಲಿ EMI 10% ಹಂಗೆ 6,370 ರೂಪಾಯಿ ಮಂತ್ಲಿ EMI ಆಗುತ್ತೆ. ಆ್ಯಂಡ್ ಲೋನ್ ಟೆನ್ಯೂರು 5 ವರ್ಷದ ಸಲುವಾಗಿ ಇದೆ. ಓಕೆ, ಸೊ ಅತಿ ಕಡಿಮೆ ಇಲ್ಲಿ ಇಂಟ್ರೆಸ್ಟ್ ಜೊತೆಗೆ ಈ ಒಂದು ಲೋನನ್ನು ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ಮ್ಯಾಕ್ಸಿಮಮ್ ಲೋನು 10 ಲಕ್ಷ ರೂಪಾಯಿ ಮಾತ್ರ ಇಲ್ಲಿ ಈ ಒಂದು ಸ್ಕೀಮ್ ಅಡಿಯಲ್ಲಿ ನಿಮಗೆ ಕೊಡ್ತಾ ಇದ್ದಾರೆ. ಆ್ಯಂಡ್ ಜೊತೆಗೆ ಇಲ್ಲಿ ಅಪ್ ಟು ನೀವು 50,000 ರೂಪಾಯಿವರೆಗೂ ನೀವು ಕ್ಯಾಟಗರೈಸ್ ಮಾಡ್ಕೋಬೋದು. ಸೊ ಇಲ್ಲಿ ನೀವೇನಾದರೂ ಕ್ಯಾಟಗರೈಸ್ ಮಾಡ್ಕೊತಾರೆ ಅಥವಾ ನೀವು ಶೇರ್ ಮಾಡ್ಕೊತೀರ ಅಂತಂದರೆ ನೀವು ಶೇರನ್ನು ಮಾಡ್ಕೋಬೋದು. ಸೊ ಆ ರೀತಿಯಾಗಿ ಇಲ್ಲಿ ಕೊಟ್ಟಿದ್ದಾರೆ, ನೋಡ್ಕೊಬೋದು. ಅಪ್ಲೈ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಪ್ಲೈ ಮಾಡ್ಕೋಬೋದು. ಸೊ ನೆಕ್ಸ್ಟ್ PMEGP ಬಗ್ಗೆ ಮಾತಾಡೋದಾದರೆ 3 ಲಕ್ಷ ರೂಪಾಯಿ ಇಲ್ಲಿ ಎಲಿಜಿಬಲ್ ಲೋನ್ ಅಮೌಂಟ್ ಇದೆ. ಆ್ಯಂಡ್ 75,000 ರೂಪಾಯಿ ಇಲ್ಲಿ ಸಬ್ಸಿಡಿ ಅಮೌಂಟ್ ಇದೆ. ಓಕೆ, ಸೊ ಸಬ್ಸಿಡಿ ಕೂಡ ಇಲ್ಲಿ ಅವೈಲೇಬಲ್ ಇದೆ. ಆ್ಯಂಡ್ ಮಂತ್ಲಿ EMI 9% ಪರ್ ಮಂತ್ ಇದೆ. ಇದರಲ್ಲಿ ಮುದ್ರಾ ಲೋನಲ್ಲಿ ಸಬ್ಸಿಡಿ ಇದ್ದಿಲ್ಲ. PMEGPನಲ್ಲಿ ಸಬ್ಸಿಡಿ ಇದೆ. 3 ತಿಂಗಳವರೆಗೂ EMI 9% ಹಂಗೆ 3,040 ರೂಪಾಯಿ ಆಗುತ್ತೆ. ಓಕೆ, ಮಂತ್ಲಿ EMI. ಇಷ್ಟು ಲೋನ್ ಟೆನ್ಯೂರ್ ನೋಡ್ಬೋದು, 15 ವರ್ಷದವರೆಗೆ ಇಲ್ಲಿ ಮ್ಯಾಕ್ಸಿಮಮ್ ಲೋನ್ ಟೆನ್ಯೂರನ್ನು ಕೊಡ್ತಾ ಇದ್ದಾರೆ. ನಿಮ್ಮ ಅಕಾರ್ಡಿಂಗ್ ನೀವು ಇದನ್ನು ಕಡಿಮೆ ಕೂಡ ಮಾಡ್ಕೊಬೋದು. ಇದರಲ್ಲಿ ಸೇಮ್ ಇದೆ, ಮುದ್ರಾ ಲೋನಲ್ಲಿ ನಿಮ್ಮ ಅಕಾರ್ಡಿಂಗ್ ಕೂಡ ನೀವು ಕಡಿಮೆ ಮಾಡ್ಕೋಬೋದು. ಮ್ಯಾಕ್ಸಿಮಮ್ ಇಲ್ಲಿ 15 ವರ್ಷ ಕೊಟ್ಟಿದ್ದಾರೆ. ಆ್ಯಂಡ್ ಮ್ಯಾಕ್ಸಿಮಮ್ ಸಬ್ಸಿಡಿ 35%ವರೆಗೂ ಸಬ್ಸಿಡಿ ಹೋಗುತ್ತೆ. ಆ್ಯಂಡ್ ಕಾಸ್ಟ್ ಡಿಪೆಂಡಿಂಗಲ್ಲಿ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಸೋಷಿಯಲ್ ಕ್ಯಾಟಗರಿನಲ್ಲಿ ಲೊಕೇಶನ್ ಆ್ಯಂಡ್ ಜೆಂಡರ್ ಮೇಲೆ ಕೂಡ ಇದು ಡಿಪೆಂಡ್ ಆಗುತ್ತೆ. ಯಾವುದೇ ಇನ್ಕಮ್ ಸೀಲ್ ಇರೋದಿಲ್ಲ. ನಿಮ್ಮದು ಇಷ್ಟೇ ಇನ್ಕಮ್ ಇರಬೇಕು ಅಂತ ಹೇಳ್ಬಿಟ್ಟು ಯಾವುದೇ ಇನ್ಕಮ್ ಸೀಲ್ ಇಲ್ಲಿ ಇಲ್ಲ ಗೈಸ್ ಈ ಒಂದು ಸ್ಕೀಮ್ ಅಥವಾ ಪ್ರಾಜೆಕ್ಟಲ್ಲಿ. ಓಕೆ, ಸೊ ಇದರಲ್ಲಿ ಕೂಡ ನೀವು ಅಪ್ಲೈ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ನೀವು ನೋಡ್ಕೊಬೋದು. ಆ್ಯಂಡ್ ಅದರ್ ಡೀಟೇಲ್ಸ್ ಅಬೌಟ್ ಇಲ್ಲಿ ಕೊಟ್ಟಿದ್ದಾರೆ, ಎಲ್ಲ ಡೀಟೇಲ್ಸನ್ನು ನೀವು ನೋಡ್ಕೊಬೋದು. ಜೊತೆಗೆ ಇಲ್ಲಿ ಅದರ್ ರಿಲೇಟೆಡ್ ಸ್ಕೀಮ್ಸ್ ಅಂತ ಹೇಳ್ಬಿಟ್ಟು ಬೇರೆ ಸ್ಕೀಮ್ಸ್ ಕೂಡ ನಿಮಗೆ ಕೊಟ್ಟಿದ್ದಾರೆ. ನಿಮಗೆ ಎಲಿಜಿಬಲ್ ಸ್ಕೀಮ್ಸ್ ಏನಿದ್ದಾವೆ ಸೊ ಅದರಲ್ಲಿ ಮಾತ್ರ ನೀವು ಅಪ್ಲೈ ಮಾಡ್ಕೊಬೋದು. ಸೊ ಅಪ್ಲೈ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ನೆಕ್ಸ್ಟ್ ಪ್ರಾಸೆಸ್ ಅನ್ನೋದು ಓಪನ್ ಆಗುತ್ತೆ. ನೆಕ್ಸ್ಟ್ ನಿಮಗೆ ತಿಳಿಸ್ಕೊಡಿ ಅಂತಂದರೆ ನೆಕ್ಸ್ಟು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ, ಬಿಕಾಸ್ ಇದು ಪೂರಾ ಲಾಂಗ್ ಆಗ್ತಾ ಇದೆ ವಿಡಿಯೋ. ಸೊ ನೋಡಿ ಗೈಸ್, ಈ ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟು ಡಾಕ್ಯುಮೆಂಟ್ಸನ್ನು ಕೇಳ್ತಾರೆ, ಅವನ್ನೆಲ್ಲ ಸಬ್ಮಿಟ್ ಮಾಡಬೇಕಾಗುತ್ತೆ. ನೀವೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಬಿಕಾಸ್ ಎಲ್ಲನೂ ಡಿಜಿಟಲ್ ಪ್ರಾಸೆಸ್ ಆಗುತ್ತೆ. ನಂತರ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟ ಮೇಲೆ ಸೊ ಕಾಲ್ ನಿಮಗೆ ಬರ್ಬೋದು. ಕಾಲ್ನ ಅಟೆಂಡ್ ಮಾಡಿ ನೀವು ಮಾತಾಡ್ಬೋದು. ಆ್ಯಂಡ್ ಇನ್ನೂ ಹೆಚ್ಚು ನೀವು ಮಾಹಿತಿಯನ್ನು ಪಡಿಬೋದು ಗೈಸ್. ಓಕೆ, ಸೊ ಇಷ್ಟಿರುತ್ತೆ ಗೈಸ್ ಜನಸಮರ್ಥ ಈ ಒಂದು ಪೋರ್ಟಲ್ಲು. ಸೊ ಇದರಲ್ಲಿ ನೀವು ಮುದ್ರಾ ಲೋನ್ಗೋಸ್ಕರ ಅಪ್ಲೈ ಮಾಡ್ಕೋಬೋದು. ಸೊ ಇಷ್ಟಿರುತ್ತೆ. ಸೊ ಹೋಗ್ಬಿಟ್ಟು ನಿಮ್ಗೆ ಏನಾದರೂ ನೀಡಿತ್ತು ಅಂತಂದರೆ ಅಪ್ಲೈ ಮಾಡ್ಕೋಬೋದು. ಸೊ ಒಳ್ಳೆ ಗೌರ್ಮೆಂಟ್ ಸ್ಕೀಮನ್ನು ಮಿಸ್ ಮಾಡ್ಕೋಬೇಡಿ. ಓಕೆ, ಸೊ ಗೈಸ್ ಇದಾಗಿರುತ್ತೆ ಇವತ್ತಿನ ವಿಡಿಯೋ. ಸೊ ಹೇಗನ್ನಿಸ್ತು ವಿಡಿಯೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಸಿಗೋಣ ಗೈಸ್ ಮತ್ತೊಂದು ವಿಡಿಯೋನಲ್ಲಿ. ಅಲ್ಲಿ ತನಕ ಬಾಯ್.